ಹಾಯ್ ಕನ್ನಡ ಪದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೀವಿ. ಇದೀಗ ಸಾಕಷ್ಟು ವಿದ್ಯಾರ್ಥಿನಿಯರುಗಳಿಗೆ ಬರ್ತಿರುವಂಥ ಪ್ರಶ್ನೆ ಏನಂದ್ರೆ ಸರ್ಕಾರಿ ಕೋಟದ B.Ed ಸೀಟನ್ನು ಪಡ್ಕೋಬೇಕು ಅಂದ್ರೆ ಎಷ್ಟು ಪರ್ಸೆಂಟೇಜ್ನ ಹೊಂದಿರಬೇಕು. ಸೊ ಒಂದು ಪರ್ಸೆಂಟೇಜಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಪ್ರಶ್ನೆಗಳೇನಾಗಿದ್ದಾವೆ ಅಂದರೆ ಅವರ ಒಂದು ಕೊನೆ ಸೆಮಿಸ್ಟರ್ನ ರಿಸಲ್ಟ್ ಏನಿರುತ್ತಲ್ಲ, ಇವಾಗ 6ನೇ ಸೆಮಿಸ್ಟರ್ ಎಕ್ಸಾಮ್ನ ಬರೆದಿರ್ತೀರ ಅಂದರೆ ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು, ಅದರ ರಿಸಲ್ಟ್ಸ್ಗಳು ಕಾಮನ್ ತುಂಬ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪರ್ಸೆಂಟೇಜ್ನ ಬಂದಿರುತ್ತೆ. ಸೊ ಹಾಗಾಗಿ 6ನೇ ಸೆಮಿಸ್ಟರ್ ರಿಸಲ್ಟನ್ನು ಪರಿಗಣಿಸ್ತಾರ ಅಥವಾ 5ನೇ ಸೆಮಿಸ್ಟರ್ ಅಥವಾ ಲಾಸ್ಟ್ ಇಯರ್ದು ಇರುತ್ತಲ್ಲ ಅದರ ಒಂದು ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸ್ತಾರ ಅಥವಾ 1ರಿಂದ 6 ಸೆಮಿಸ್ಟರ್ಗಳ ಫಲಿತಾಂಶವನ್ನು ಪರಿಗಣಿಸ್ತಾರ. ಸೊ ಅದು ಯಾವ ಬೇಸ್ ಮೇಲೆ ಒಂದು ರಿಸಲ್ಟ್ ಅನ್ನ CGPA ತಗೋತಾರೆ, SGPA ತಗೋತಾರ ಅಥವಾ ಪರ್ಸೆಂಟೇಜ್ ಅನ್ನ ತಗೋತಾರ. ಸೊ ಈ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳು ಇಲ್ಲಿರೋದಾಗಿರುತ್ತೆ. ಯಾವ ಮಾರ್ಕ್ಸ್ ಅನ್ನ ಪರಿಗಣಿಸ್ತಾರೆ, ಸೊ ಮಾರ್ಕ್ಸ್ ಅನ್ನ ಅಥವಾ SGPA ನ CGPA ನ ಯಾವುದನ್ನ ಕನ್ಸಿಡರ್ ಮಾಡಿ ಸೀಟ್ ಅಲಾಟ್ಮೆಂಟ್ ಮಾಡೋದಾಗಿರುತ್ತೆ ಅಂತೆಲ್ಲ ಪ್ರಶ್ನೆಗಳು ಇರೋದಾಗಿರುತ್ತೆ. ಮತ್ತೆ ಯಾವ ತರ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೂಡ ವಿದ್ಯಾರ್ಥಿಗಳು ಗೊತ್ತಿರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಪದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಬಹುದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲಿ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಇನ್ಸ್ಟಾಗ್ರಾಮ್ ವಿದ್ಯಾರ್ಥಿಗಳಿರೋ ಪ್ರಶ್ನೆ ಡೌಟ್ ಇದ್ರೆ ಯಾರನ್ನ ಕೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ, B.Edಗೆ ಸಂಬಂಧಪಟ್ಟಂತೆ ಒಂದು ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡೆಯಲಿಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಸಹಾಯ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನು ನೀವು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಯಾಕಂದ್ರೆ ಸಾಕಷ್ಟು ಮೆಸೇಜ್ಗಳು ಬಂದಾಗ ಎಲ್ಲ ಮೆಸೇಜ್ಗಳು ನಮಗೆ ಶೋ ಆಗೋದಿಲ್ಲ ಅಥವಾ ಎಲ್ಲ ಮೆಸೇಜ್ಗಳು ಕೂಡ ರಿಪ್ಲೈ ಸಿಗದೇನೋ ಹೋಗೋದಾಗಿರುತ್ತೆ. ಕಾರಣಕ್ಕೆ ಈ ತರ ಒಂದು ಉಪಯೋಗನ ನೀವು ಪಡ್ಕೋಬಹುದು. ಹಾಗೆ ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ ನಿಮಗೆ. ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂತ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಮುಖ ಮಾಹಿತಿಗಳ ನೋಟಿಫಿಕೇಶನ್ಗಳೆಲ್ಲ ಕೂಡ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರುತ್ತೆ. ಒಂದು ಯಾವುದೇ ಲಿಸ್ಟ್ ಅಧಿಕೃತವಾಗಿ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಕೂಡ ಪ್ರಕಟ ಆಗ್ತಿರುತ್ತೆ. ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಯೂಟ್ಯೂಬ್ನಲ್ಲೂ ಕೂಡ ಜಾಯ್ನ್ ಆಪ್ಷನ್ ಇದೆ. ಅದರ ಸೌಲಭ್ಯನ ಪಡ್ಕೊಳ್ಳೋದ್ರ ಮುಖಾಂತರ ಯೂಟ್ಯೂಬ್ ಲೈವ್ ಆಗಿರ್ಬೋದು, ನಿಮಗೆ ಮೆಂಬರ್ಸ್ ಏನಾರ ಪ್ರಶ್ನೆ ಡೌಟ್ ಇದ್ರು ಕೂಡ ಅದರ ಒಂದು ವಿಡಿಯೋಸನ್ನು ನೀವು ರಿಕ್ವೆಸ್ಟ್ ಮಾಡಿದಂಥ ಪಕ್ಷದಲ್ಲಿ ನಿಮಗೆ ಕೂಡ ಅದನ್ನು ಮಾಡಿ ಮಾಹಿತಿನ ಪ್ರತ್ಯೇಕವಾಗಿ ಮೆಂಬರ್ಸ್ಗೆ ಕೂಡ ಅಪ್ಲೋಡ್ ಆಗ್ತದೆ. ಸೊ ಹೆಚ್ಚಿಗೆ ಒಂದು ಲೈವ್ ಬಂದಂಥ ಸಂದರ್ಭದಲ್ಲೂ ಕೂಡ ಮೆಂಬರ್ಸ್ ಅಲ್ಲಿ ಲೈವ್ ಬಂದಾಗ ನಿಮಗೆ ಒಂದು ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಸಿಗ್ತವೆ ಅಂತ ಹೇಳ್ತಾ ಎಲ್ಲ ಸೌಲಭ್ಯನ ನೀವು ಪಡ್ಕೋಬಹುದು. ಇದೀಗ ವಿದ್ಯಾರ್ಥಿಗಳಿಗೆ ಆ ಒಂದು ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಫಸ್ಟ್ ಸೆಮಿಸ್ಟರ್ ಲಾಸ್ಟ್ ಸೆಮಿಸ್ಟರ್ ಡಿಗ್ರಿ ಏನು ಅಂತೆಲ್ಲ ಪ್ರಶ್ನೆಗಳೇನು ಕೇಳ್ತಿಲ್ಲ. ಅದ್ರ ಬಗ್ಗೆ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು ಡಿಗ್ರಿ ಅಂತಕ್ಕಂಥದ್ದು ಮಾಡಿರ್ತಾರೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಿರ ಅಂತಕ್ಕಂಥದ್ದರೆ ಸೊ ಒಟ್ಟು ಸೆಮಿಸ್ಟರ್ನ ಅವ್ರು ತಗೋಬೇಕಾಗಿರುತ್ತೆ. ಯಾವುದೋ ಒಂದು ಸೆಮಿಸ್ಟರ್ನ ತಗೊಳಕ್ಕಾಗಲ್ಲ. ನಿಮ್ದು ಲಾಸ್ಟ್ ಸೆಮಿಸ್ಟರ್ ಜಾಸ್ತಿ ಬಂತು ಅಂತ ತಕ್ಷಣ ಅದ್ರ ಮಾತ್ರ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಡಿಗ್ರಿ ಅಂತಕ್ಕಂಥದ್ದರೆ 6 ಸೆಮಿಸ್ಟರ್ ಎಕ್ಸಾಮ್ನ ಬರ್ದಿರ್ತೀರ. 6 ಸೆಮಿಸ್ಟರ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸುಮ್ಮನೆ ಲಾಸ್ಟ್ ಇಯರ್ದು ಅಥವಾ ಲಾಸ್ಟ್ ಸೆಮ್ದು ಆ ಥರ ತಗೊಳ್ಳೋದಿಲ್ಲ. 1 to 6 ಸೆಮಿಸ್ಟರ್ನ ರಿಸಲ್ಟ್ ಅನ್ನ ಪರಿಗಣಿಸ್ತಾರೆ. ಅರ್ಥ ಆಯಿತು ವಿದ್ಯಾರ್ಥಿಗಳಿಗೆ ಎಷ್ಟು ಸೆಮಿಸ್ಟರ್ಗಳ ರಿಸಲ್ಟ್ ಅನ್ನ ಪರಿಗಣಿಸ್ತಾರೆ ಅಂತ. ಮತ್ತೆ ಇವಾಗ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೀವಿ ಆದ್ಯತೆ ಕೊಡ್ತಾರೆ. ಹಾಗೆ ಅದ್ರ ಬಗ್ಗೆ ವಿಡಿಯೋ ಕೂಡ ಇದೆ, ವೀಕ್ಷಣೆ ಮಾಡಬಹುದಿರುತ್ತೆ ವಿದ್ಯಾರ್ಥಿಗಳಿಗೆ. ಪೋಸ್ಟ್ ಗ್ರಾಜುಯೇಷನ್ PG ಮಾಡಿದೀವಿ ಅಂತಕ್ಕಂಥ ವಿದ್ಯಾರ್ಥಿನಿಯರಿಗೆ. ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಬರುವಂಥ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ SGPA ತಗೋತಾರ, CGPA ತಗೋತಾರ ಅಥವಾ ಮಾರ್ಕ್ಸ್ ತಗೋತಾರ, ಪರ್ಸೆಂಟೇಜ್ ತಗೋತಾರೆ, ಈ ಥರ ಡೌಟ್ಸ್ಗಳಿದ್ದಾವೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಪ್ರಮುಖವಾಗಿ ಪಾತ್ರನ ವಹಿಸೋದೇನೆಂದರೆ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಅಂತಕ್ಕಂತ ಹೇಳ್ಬೋದಾಗಿರುತ್ತೆ. ಸೊ ಮಾರ್ಕ್ಸ್ ಪರ್ಸೆಂಟೇಜ್ ಎರಡು ಒಂದೇ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗೋದಾಗಿರುತ್ತೆ ವಿದ್ಯಾರ್ಥಿಗಳೇ. ಆ ಕಾರಣಕ್ಕೆ ಪರ್ಸೆಂಟೇಜೇ ಮೇನ್ ಆಗಿರುತ್ತೆ. ನಿಮಗೆ SGPA CGPA ಅಲ್ಲಿ ಎಷ್ಟೇ ಬಂದಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅದನ್ನು ಒಟ್ಟಾಗಿ ಮಾರ್ಕ್ಸ್ಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಒಟ್ಟು ಯೂನಿವರ್ಸಿಟಿ ಮಾರ್ಕ್ಸ್ ಅಂತ ಅಲ್ಲಿ ಇರುತ್ತೆ. ಟೋಟಲ್ ಯೂನಿವರ್ಸಿಟಿ ಮಾರ್ಕ್ಸ್ ಮತ್ತೆ ಅಂದರೆ ಟೋಟಲ್ ಮಾರ್ಕ್ಸ್ ಮತ್ತೆ ನೀವು ಸ್ಕೋರ್ ಮಾಡಿರ್ತಕ್ಕಂಥ ಒಂದು ಮಾರ್ಕ್ಸ್ ಏನಿರುತ್ತಲ್ಲ ಅದು ಇರುತ್ತೆ. ಅಂದರೆ ಒಟ್ಟು ಯೂನಿವರ್ಸಿಟಿ ನಿಗದಿ ಮಾಡಿರ್ತಕ್ಕಂಥ ಮಾರ್ಕ್ಸ್ 1 to 6ನೇ ಸೆಮಿಸ್ಟರ್ ಹಾಕಬೇಕಾಗಿರುತ್ತೆ ವಿದ್ಯಾರ್ಥಿಗಳು. 1 to 6ನೇ ಸೆಮಿಸ್ಟರ್ನ ಟೋಟಲ್ ಮಾಡಿ ಇವಾಗ 800 ಮಾರ್ಕ್ಸ್ 800 ಮಾರ್ಕ್ಸ್ 800 ಮಾರ್ಕ್ಸ್ ಈ ಥರ 4 ಸೆಮಿಸ್ಟರ್ ಇರುತ್ತೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿರುವಂಥದ್ದು ಲಾಸ್ಟ್ ಸೆಮಿಸ್ಟರ್ 1000 ಮಾರ್ಕ್ಸ್ ಇದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತಿರುವಂಥದ್ದು. ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಒಂದೊಂದು ಥರ ಚೇಂಜಸ್ ಇರ್ತವೆ. ಈ ಕಾರಣಕ್ಕೆ ಸೊ ಈ ಒಂದು ಮಾರ್ಕ್ಸ್ಗಳು ಇರ್ತವೆ. ಸೊ ಈಗ 800 ಮಾರ್ಕ್ಸ್ಗೆ ಒಂದು ಸೆಮಿಸ್ಟರ್ 800 ಮಾರ್ಕ್ಸ್ ಅಲ್ಲಿ ವಿದ್ಯಾರ್ಥಿ ಸ್ಕೋರ್ ಮಾಡಿರೋದು 650 ತೆಗೆದಿರ್ತಾನೆ, 700 ತೆಗೆದಿರ್ತಾನೆ ಈ ಥರ. ಸೊ ಅದೇ ಥರ ಒಟ್ಟು ಮಾರ್ಕ್ಸ್ಗಳಿರ್ತಾವಲ್ಲ, ಸೊ ಯೂನಿವರ್ಸಿಟಿ ನಿಗದಿ ಮಾಡಿರ್ತಕ್ಕಂಥದ್ದು ಒಟ್ಟು ಮಾರ್ಕ್ಸನ್ನು 6 ಸೆಮಿಸ್ಟರ್ ಟೋಟಲ್ ಮಾಡಿ ಒಂದು ಕಡೆ ಟೋಟಲ್ ಅಂತ ಹಾಕಬೇಕಿರುತ್ತೆ. ಅಲ್ಲಿ ಟೋಟಲ್ ಇರುವಂಥ ಜಾಗದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾರೆ ನಂತರದಲ್ಲಿ 1 to 6 ಸೆಮಿಸ್ಟರ್ ಇರುತ್ತಲ್ಲ ಅದರ ಒಂದು ಮಾರ್ಕ್ಸ್ ಇರತಕ್ಕಂಥ ಜಾಗದಲ್ಲಿ ಸ್ಕೋರ್ಡ್ ಮಾರ್ಕ್ಸ್ ಅಂತ ಇರುತ್ತೆ. ನೀವು 1ರಿಂದ 6ನೇ ಸೆಮಿಸ್ಟರ್ ತನಕ ಎಷ್ಟು ಅಂಕನ ತಗೊಂಡಿದ್ದೀರಾ ಟೋಟಲ್ ಆಗಿ ಅಷ್ಟನ್ನ ಆಡ್ ಮಾಡಬೇಕಿರುತ್ತೆ. ಸೊ ಇವಾಗ ಎಕ್ಸಾಂಪಲ್ ಒಂದು 4500 ಮಾರ್ಕ್ಸ್ ಒಟ್ಟು ಮಾರ್ಕ್ಸ್ ಇದೆ ಅಂದರೆ ನೀವು ವಿದ್ಯಾರ್ಥಿಗಳು 3900 3600 ಈ ಥರ ತೆಗೆದಿರ್ತೀರಾ, ಅದನ್ನ ಹಾಕಬೇಕಿರುತ್ತೆ ಅದರ ಜಾಗದಲ್ಲಿ. ಅಲ್ಲೇ ಪರ್ಸೆಂಟೇಜ್ ಆವಾಗ ಶೋ ಆಗ್ಬಿಡುತ್ತೆ. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಪ್ರಮುಖ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಬರ್ತಿರೋದೇನೆಂದರೆ ಯಾವ ಥರ ಪರ್ಸೆಂಟೇಜನ್ನು ಕೌಂಟ್ ಮಾಡೋದು ಏನು ಅಂತ ಕೇಳ್ತೀರಿ. ಸೊ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಒಟ್ಟು ಯೂನಿವರ್ಸಿಟಿ ಮಾರ್ಕ್ಸ್ ಏನಿರುತ್ತಲ್ಲ ಅದನ್ನು ಒಂದು ಕಡೆ ಟೋಟಲ್ ಮಾಡಿ ಇಟ್ಕೊಂಡಿರಿ. ನಂತರದಲ್ಲಿ 1ರಿಂದ 6ನೇ ಸೆಮಿಸ್ಟರ್ದು ಒಟ್ಟು ಟೋಟಲ್ ಮಾಡಿ ಇಟ್ಕೊಳ್ಳಿ ಯೂನಿವರ್ಸಿಟಿ ಒಟ್ಟು ಮಾರ್ಕ್ಸು. ನಂತರದಲ್ಲಿ ನೀವು ಸ್ಕೋರ್ ಮಾಡಿರ್ತಕ್ಕಂಥ ಒಟ್ಟು ಮಾರ್ಕ್ಸ್ ಏನಿರುತ್ತಲ್ಲ 1ರಿಂದ 6ನೇ ಸೆಮಿಸ್ಟರ್ ತನಕ ಅದನ್ನು ಟೋಟಲ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಒಟ್ಟು ವಿದ್ಯಾರ್ಥಿಗಳು ಮೇನ್ ಕ್ಯಾಲ್ಕುಲೇಟರ್ ಏನು ಹಾಕಬೇಕಾಗಿರುತ್ತೆ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಏನಿರುತ್ತಲ್ಲ ನೀವು ತಗೊಂಡಿರುವಂಥ ಸ್ಕೋರ್ ಮಾಡಿರುವಂಥ ಮಾರ್ಕ್ಸ್ ಏನಿರುತ್ತಲ್ಲ. ಈಗ ಎಕ್ಸಾಂಪಲ್ 3500 ಮಾರ್ಕ್ಸ್ ಅಂತ ನೀವು ಸ್ಕೋರ್ ಮಾಡಿದ್ದೀರಿ ಅನ್ಕೊಳ್ಳಿ. ನೀವು ತಗೊಂಡಿರುವಂಥ ಮಾರ್ಕ್ಸ್ 3500 ಉದಾಹರಣೆಗೆ ಹೇಳ್ತಿರುವಂಥದ್ದು. ಅದಕ್ಕೆ ಇಂಟು ಅಂತ ಹಾಕ್ಬಿಟ್ಟು ನಂತರದಲ್ಲಿ 100 ಹಾಕಿ ವಿದ್ಯಾರ್ಥಿಗಳು 100 ಹಾಕಬೇಕಿರುತ್ತೆ. ಸೊ ಇಸ್ ಈಕ್ವಲ್ ಟು ಓದ್ಬಿಟ್ಟು ನಂತರದಲ್ಲಿ ನೀವು ನಿಮ್ಮ ಒಂದು ಯೂನಿವರ್ಸಿಟಿ ಒಟ್ಟು ಮಾರ್ಕ್ಸ್ ಏನಿರುತ್ತಲ್ಲ ನೀವು ಸ್ಕೋರ್ ಮಾಡಿರೋದಲ್ಲ, ನಿಮ್ಮ ಯೂನಿವರ್ಸಿಟಿಯಲ್ಲಿ ನಿಗದಿ ಆಗಿರ್ತಕ್ಕಂಥ 1ರಿಂದ 6ನೇ ಸೆಮಿಸ್ಟರ್ ತನಕ ಒಟ್ಟು ಮಾರ್ಕ್ಸ್ ಅದನ್ನ ನೀವು ಅಲ್ಲಿ ಹಾಕಬೇಕಿರುತ್ತೆ. ಸೊ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಒಂದು ಪರ್ಸೆಂಟೇಜ್ ಶೋ ಆಗೋದಾಗಿರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚಿಗೆ ಮಾಹಿತಿನ ಪಡ್ಕೊಳ್ಳಿ.